ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಇವತ್ತು ಅಕ್ಟೋಬರ್ 14, 2025. ನಾವು ತುಂಬ ಟೈಮಿಂದ ವೇಟ್ ಮಾಡ್ತಾ ಇದ್ವಿ, ಪಾಪ ಬರುತ್ತೆ ಅಂತ. ತುಂಬ ಅಂದರೆ 2-3 ದಿನದಿಂದ ವೇಟ್ ಮಾಡ್ತಾ ಇದ್ವಿ. ಪ್ರಶ್ನೆಗೆ ಉತ್ತರ ಬರೆದು ಆಪ್ಷನ್ ಸೆಲೆಕ್ಟ್ ಮಾಡಿ ಕಳಿಸಿದ್ವಿ. ಅದರದ್ದು ರಿಸಲ್ಟ್ ಬರಬೇಕಾಗಿತ್ತು. ಯಾರ್ಯಾರು ಹೆಸರು ಸೆಲೆಕ್ಟ್ ಆಗಿದೆ ಫಸ್ಟ್ ಪ್ರಿಯಾರಿಟಿ ಪ್ಲೇಸ್ಮೆಂಟಿಗೆ ಅಂತ ವೇಟ್ ಮಾಡ್ತಾ ಇದ್ವಿ. ಇವಾಗ ಒಂದು ಪಾಪಪ್ ಬಂದಿದೆ, ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇಟ್ಟಿದ್ದೀನಿ. ಮೊದಲು ಇಂಗ್ಲೀಷಲ್ಲಿ ಓದಿ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ಹೇಳೋ ಬದಲು ಡೈರೆಕ್ಟಾಗಿ ಕನ್ನಡದಲ್ಲೇ ಹೇಳಿಬಿಡ್ತೀನಿ. ಆದಷ್ಟು ನಮಗೆ ಎಲ್ಲರಿಗೂ ಬೇಗ ಆಗುತ್ತೆ ಅನ್ನೋ ಒಂದೇ ಉದ್ದೇಶ. ಏನಪ್ಪ ಅಂತಂದರೆ, ಮುಂದೆ ಏನು ನಿರೀಕ್ಷಿಸಬಹುದು ಎಂಬುದರ ಕುರಿತು ಒಂದು ಅಪ್ಡೇಟ್ ಬಂದಿದೆ ಇವತ್ತು, ಅಂದರೆ ಅಕ್ಟೋಬರ್ 14, 2025. ನಿಮ್ಮ ದಾಖಲೆ ಮೀರಿದ ಪ್ರತಿಕ್ರಿಯೆಯನ್ನು ನಿರ್ವಹಿಸಲಾಗುತ್ತಿದೆ. ಅಂದರೆ ಏನಾಗಿದೆ ಅಂದರೆ, ನಾವು ಅವ್ರ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ರೆಸ್ಪಾನ್ಸ್ ಬಂದಿದೆ ಅಂತ ಅವ್ರು ಹೇಳ್ತಾ ಇರೋದು. ಓಕೆ, ಫಸ್ಟ್ ಕೃತಜ್ಞತೆ. ನಿಮ್ಮ ವಿಕ್ಟರಿ ವಿತ್ ಆ್ಯಶ್ ಪ್ರಯಾರಿಟಿ ಪ್ಲೇಸ್ಮೆಂಟ್ ಅಪ್ಲಿಕೇಶನ್ ಸಲ್ಲಿಸಿದ ಪ್ರತಿಯೊಬ್ಬರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಅವರು, ಆ್ಯಶ್ ಮುಫಾರಿಸರು. ಆಯಿತಾ. ದಾಖಲೆ ಮೀರಿದ ಪ್ರತಿಕ್ರಿಯೆ. ನೀವು ನೀಡಿದ ಪ್ರತಿಕ್ರಿಯೆ ಅತ್ಯದ್ಭುತವಾಗಿದೆ. ಇದು ಎಲ್ಲ ಹಿಂದಿನ ಭಾಗವಹಿಸುವಿಕೆಯ ದಾಖಲೆಗಳನ್ನು ಮೀರಿದೆ. ಸರ್ವೆ 1 ಮತ್ತು 2ರಲ್ಲಿ ನಾವು ನೋಡಿದ ಗಮನಾರ್ಹ ಫಲಿತಾಂಶಗಳನ್ನೂ ಕೂಡ, ಅಂದರೆ ಫಸ್ಟು ಸೆಕೆಂಡ್ ಏನು ನಾವು ಸರ್ವೆ ಮಾಡಿದ್ವಿ ಅದಕ್ಕಿಂತ ಮೀರಿ, ಅದು ಡಬಲ್ 2ರಷ್ಟಕ್ಕಿಂತ ಮೀರಿ ಪ್ರತಿಕ್ರಿಯೆ ಬಂದಿದೆ. ಅಂದರೆ ಎಲ್ಲರೂ ಆಲ್ಮೋಸ್ಟ್ ಅಪ್ಲೈ ಮಾಡಿದ್ದೀವಿ ಅಂತ ಲೆಕ್ಕ. ಒಂದು ಒಳ್ಳೆಯ ವಿಚಾರ. ನೋಡೋಣ. ನಿಮ್ಮ ತಾಳ್ಮೆಗೆ ಕೃತಜ್ಞತೆ. ಅರ್ಹತೆ ಮತ್ತು ಗೌರವದಿಂದ ಪ್ರತಿ ಅರ್ಜಿಯನ್ನು ಪರಿಶೀಲಿಸುವುದು ಒಂದು ಸುಲಭದ ಕೆಲಸವಲ್ಲ. ನಮ್ಮ ತಂಡ ನ್ಯಾಯಸಮ್ಮತವಾಗಿ, ಗಮನದಿಂದ ಮತ್ತು ಪ್ರಾಮಾಣಿಕತೆಯಿಂದ ಪ್ರತಿ ಅರ್ಜಿಯನ್ನು ಮೌಲ್ಯೀಕರಿಸಲು ಅವಿರತವಾಗಿ ಕೆಲಸ ಮಾಡುತ್ತಿದೆ ಎಂಬುದನ್ನು ದಯವಿಟ್ಟು ತಿಳಿದುಕೊಳ್ಳಿ. ಈ ಪ್ರತಿಕ್ರಿಯೆಯಲ್ಲಿ ನಿಮ್ಮ ತಾಳ್ಮೆಗೆ ನಾವು ಆಳವಾಗಿ ಕೃತಜ್ಞರಾಗಿದ್ದೇವೆ. ಅಂದರೆ ಪಿನ್ ಟು ಪಿನ್ ಪಾಯಿಂಟ್ ನಾವೇನೇನು ಆನ್ಸರ್ ಮಾಡಿದ್ದೀವಿ ಅದನ್ನೆಲ್ಲ ಚೆಕ್ ಮಾಡಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದಕ್ಕಿಂತ ಹೆಚ್ಚು ಪ್ರತಿಕ್ರಿಯೆ ಬಂದಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿತಾ ಇದೆ. ಎಲ್ಲನೂ ಚೆಕ್ ಮಾಡಿ ಮಾಡೋದಕ್ಕೆ ಟೈಮ್ ಹಿಡಿತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಮುಂದಿನ ಹಂತಗಳು. ನಮ್ಮ ಆರಂಭಿಕ ಆಯ್ಕೆಗಳು ಅಂತಿಮಗೊಂಡ ತಕ್ಷಣ ನಿಮ್ಮ ಮುಂದಿನ ಹಂತಗಳು ಕುರಿತು ನಿಮಗೆ ಇಮೇಲ್ ಅಧಿಸೂಚನೆ ಕಳುಹಿಸಲಾಗುವುದು. ಅಂದರೆ ಅದೆಲ್ಲ ಸೆಲೆಕ್ಷನ್ ಆದಮೇಲೆ ಎಲ್ಲರಿಗೂ ಮೇಲ್ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಯಿತಾ. ಕೆಲವು ಮುಖ್ಯ ಸ್ಪಷ್ಟೀಕರಣಗಳು. ಹೊಸತನದ ಪ್ರಾರಂಭ. ನಾವು ಮೊದಲೇ ಒತ್ತಿ ಹೇಳಿದಂತೆ ವಿಕ್ಟರಿ ವಿತ್ ಆ್ಯಶ್ ಹಿಂದಿನ ಯಾವುದರ ಪುನರಾವರ್ತನೆಯೂ ಅಲ್ಲ. ಇದು ಒಂದು ಹೊಸ ರಚನೆ, ಹೊಸ ಉದ್ದೇಶ ಮತ್ತು ಮುಂದೆ ಹೋಗುವ ಹೊಸ ದಾರಿಯೊಂದಿಗಿನ ಸಂಪೂರ್ಣವಾಗಿ ಹೊಸತನದ ಪ್ರಾರಂಭ. ನಾವು ಮೊದಲೇ ನಮಗೆಲ್ಲ ಗೊತ್ತಿದೆ, ನಿಮಗೂ ಗೊತ್ತಿರ್ಬೋದು ಅನ್ಕೋತೀನಿ. ಇದು ಹಿಂದೆ ನಾವು ಯಾವ ಒಂದು ಆನ್ ಪ್ಯಾಸಿವ್ ಅಂತ ಇತ್ತು, ಇದಕ್ಕೆ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ. ಇದು ಸಂಪೂರ್ಣ ಹೊಸದು. ಓಕೆ, ಅದರಲ್ಲಿರೋವಂಥದ್ದು ಇದರಲ್ಲಿ ಯಾವುದೂ ಅಪ್ಲೈ ಆಗಲ್ಲ. ಓಕೆ. ಹಿಂದಿನ ಹುದ್ದೆಗಳು ಅಮಾನ್ಯ. ಹಿಂದಿನ ಯಾವುದೇ ಸಾಂಸ್ಥಿಕ ಪದಾನುಕ್ರಮ ಅಥವಾ ಹುದ್ದೆ ಇಲ್ಲಿ ಅನ್ವಯಿಸುವುದಿಲ್ಲ. ಅಂದರೆ ಹಿಂದೆ ಯಾವುದೋ ಒಂದು ಲೀಡ್ರು ಅಥವಾ LC ಮೆಂಬರು ಅಥವಾ ಯಾರೊಬ್ಬರು, ಈ ಥರದ್ದು ಯಾವುದೂ ಇಲ್ಲಿ ಅಪ್ಲೈ ಆಗೋದಿಲ್ಲ. ಅದು ಹಿಂದೆ ಏನಿತ್ತು ಅದು ಹಿಂದಿನದಕ್ಕೆ ಮಾತ್ರ ಸರಿ. ಇವಾಗ ಏನಿದೆ ಹೊಸದು, ಅದಕ್ಕೆ ಯಾವುದೇ ರೀತಿಯಾದ ಹುದ್ದೆಗಳು ಈ ಸದ್ಯಕ್ಕೆ ಯಾರಿಗೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಹಿಂದಿನಿಗೆ ಇವತ್ತಿನಿಗೆ. ಓಕೆ. ಭವಿಷ್ಯದತ್ತ ಗಮನ. ನಮ್ಮ ಆದ್ಯತೆ ಹೊಣೆಗಾರಿಕೆಯನ್ನು ಕೇಂದ್ರೀಕರಿಸಿದೆ. ಹಕ್ಕುಗಳ ಮೇಲೆ ಅಲ್ಲ. ಹಿಂದೆ ಇರಲಿ. ನಮ್ಮ ಕಣ್ಣುಗಳು ಮತ್ತು ಪ್ರಯತ್ನಗಳು ಭವಿಷ್ಯದತ್ತ ಕೇಂದ್ರೀಕೃತವಾಗಿದೆ. ಅಂದರೆ ಇನ್ನು ನಾವು ಫ್ಯೂಚರ್ ಏನು ಮಾಡಬೇಕು ಅದಕ್ಕೆ ಆದ್ಯತೆ ಕೊಡ್ತಾ ಇದ್ದಾರೆ, ಪ್ರಿಯಾರಿಟಿ ಅದಕ್ಕೆ ಕೊಡ್ತಾ ಇರೋದು. ಮುಂದೆ ನಾವು ಏನು ಮಾಡೋಣ, ಹೆಂಗೆ ಮಾಡೋಣ ಅಂತ ಅವರು ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರಲ್ಲ, ಮುಂದೆ ನಮ್ಮ ಭವಿಷ್ಯದ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಮುನ್ನೆಲೆಯಲ್ಲಿ ಅಂದರೆ ಇದೆಲ್ಲ ಆದಮೇಲೆ ಏನಾಗುತ್ತೆ ಅಂತ. ಮುನ್ನೆಲೆಯಲ್ಲಿ ಅಂದರೆ ಯಾರ್ಯಾರು ಸೆಲೆಕ್ಷನ್ ಆಗುತ್ತೆ ಅದೆಲ್ಲ ಆದಮೇಲೆ ಏನಾಗುತ್ತೆ. ವಿಶೇಷ ತರಬೇತಿ ಕಾರ್ಯಕ್ರಮಗಳು ಸಮೀಪದ ಭವಿಷ್ಯದಲ್ಲಿ
ವಿಕ್ಟರಿ ವಿತ್ ಆ್ಯಶ್ನ ಸದಸ್ಯತ್ವದೊಂದಿಗೆ ವಿಶೇಷವಾಗಿ ಲಭ್ಯವಿರುವ ಕಸ್ಟಮ್ ತರಬೇತಿ ಕಾರ್ಯಕ್ರಮಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಾವು ಹಂಚಿಕೊಳ್ಳಲಿದ್ದೇವೆ. ಅಂದರೆ ಸಮೀಪದ ಭವಿಷ್ಯದಲ್ಲಿ, ಇದು ನೆಕ್ಸ್ಟ್ ಈಗ ಬರೋ ಟೈಮಲ್ಲಿ ವಿಕ್ಟರಿ ವಿತ್ ಆ್ಯಶ್ ಅವರ ಸದಸ್ಯರೊಂದಿಗೆ ಅಂದರೆ ವಿಶೇಷವಾಗಿ ಅಂದರೆ ಪ್ರತಿಯೊಬ್ಬರು ಅವರವ್ರ ಪರ್ಸ್ನಾಲಿಟಿ ಮೇಲೆ ಅವರಿಗೆ ಟ್ರೈನಿಂಗ್ ಕೊಡೋದಕ್ಕೆ ವಿಚಾರ ಮಾಡ್ತಾಯಿದ್ದಾರೆ ಅವರು. ಆಯಿತಾ. ಗುಣಮಟ್ಟದ ಕಾರ್ಯಕ್ರಮಗಳು ಇವು ಪುನರಾವರ್ತಿತ ಪ್ರೇರಣಾತ್ಮಕ ಭಾಷಣಗಳು ಅಥವಾ ಸಾಮಾನ್ಯ ಆನ್ಲೈನ್ ಕೋರ್ಸ್ಗಳಲ್ಲ. ಇವು ಹಳೆಯದು ಯಾವುದೇ ಒಂದು ಸುಮ್ಮನೆ ಆನ್ಲೈನ್ ಕೋರ್ಸ್ ಅನ್ನೋದು ಹಳೆಯದು ಹೇಳಿದ್ದೇ ಹೇಳೋದು ಅಂಥದ್ದು ಯಾವುದೂ ಅಲ್ಲ. ಆಯಿತಾ. ಇವು ಅತ್ಯುತ್ತಮ ಗುಣಮಟ್ಟದ ಪ್ರಾಯೋಗಿಕ ಮತ್ತು ಕೌಶಲ್ಯ ನಿರ್ಮಾಣದ ಕಾರ್ಯಕ್ರಮಗಳಾಗಿವೆ. ಅಂದರೆ ಇವು ತುಂಬ ಚೆನ್ನಾಗಿರುವಂಥದ್ದು, ಒಳ್ಳೆಯ ಗುಣಮಟ್ಟದ್ದು, ಅಂದರೆ ಪ್ರಾಕ್ಟಿಕಲಿ ಪ್ರೂವ್ ಆಗಿರುವಂಥದ್ದು ಕೌಶಲ್ಯ ನಿರ್ಮಾಣದ ಕಾರ್ಯಕ್ರಮಗಳಾಗಿವೆ. ಅಂದರೆ ಅವರವರ ಏನೇನು ಕೆಪಾಸಿಟಿ ಇದೆ, ಅವರವ್ರಿಗೆ ಯಾವ ರೀತಿ ಇದೆ ಆ ರೀತಿ ಅದರ ಮೇಲೆ ನಿರ್ಮಾಣದ ಕಾರ್ಯಕ್ರಮಗಳಾಗಿವೆ. ಇವುಗಳನ್ನು ನಿಮ್ಮ ವ್ಯಾಪಾರ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಮತ್ತು ನಿಮ್ಮ ಶ್ರೇಷ್ಠ ಸ್ವರೂಪವನ್ನು ತಲುಪಲು ತಜ್ಞರು ವಿನ್ಯಾಸಗೊಳಿಸಿದ್ದಾರೆ. ಅಂದರೆ ನೀವು ಇರುವಂಥ ಬಿಸ್ನೆಸ್ ಆಗಲಿ, ಮುಂದೆ ನಾವು ಮಾಡುವಂಥ ಬಿಸ್ನೆಸ್ಸಿಗಾಗಲಿ ಇವೆಲ್ಲ ಅನುಕೂಲಗಳಾಗುತ್ತವೆ ಅಂಥ ಕೆಲವೊಂದು ಪ್ರಾಕ್ಟಿಕಲ್ ಆಗಿರುವಂಥ ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ ಅಂತ. ಅಂತಿಮ ಧನ್ಯವಾದ. ಈ ಹಂಚಿಕೊಂಡ ದೃಷ್ಟಿಕೋನದಲ್ಲಿ ನೀವು ತೋರಿಸಿದ ತಾಳ್ಮೆ, ನಂಬಿಕೆ ಮತ್ತು ನಿರಂತರ ವಿಶ್ವಾಸಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಇಲ್ಲಿವರೆಗೂ ವೇಟ್ ಮಾಡಿದ್ದೀರಿ, ಅದಕ್ಕೆಲ್ಲ ನಮಗೆ ಖುಷಿಯಾಗಿದೆ, ಅದಕ್ಕೆ ಧನ್ಯವಾದಗಳು ಅಂತ. ಈ ಪ್ರಯಾಣವು ವೇಗವನ್ನು ಪಡೆದುಕೊಳ್ಳುತ್ತಿದೆ ಮತ್ತು ಮುಂದೆ ಬರಲಿರುವುದು ನಿಮ್ಮ ಕಾಯುವಿಕೆಗೆ ಮೌಲ್ಯವಾಗಿರುತ್ತದೆ. ಅಂದರೆ ನೀವು ವೇಟ್ ಮಾಡಿದ್ದಕ್ಕೂ ಅದು ಸಾರ್ಥಕ ಆಗಿರಬೇಕು ಅನ್ನೋ ಲೆಕ್ಕದಲ್ಲಿ ಮುಂದೆ ಒಂದು ಬರುತ್ತೆ ಅಂತ ಹೇಳ್ತಾ ಇರೋದು ಅವರು. ಸೊ ಇಷ್ಟಿತ್ತು ಇವತ್ತಿನ ಪಾಪಪ್ನ ಒಂದು ಸರಳೀಕೃತ ಕನ್ನಡದಲ್ಲಿ ಅನುವಾದ. ಹೇಗಿತ್ತು ಸ್ನೇಹಿತರೆ? ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಒತ್ತಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.